ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ನಡಕೂರ ಗ್ರಾಮದಲ್ಲಿ ಶ್ರೀ ಸಿದ್ದಾರೂಢರ ಹಾಗೂ ಶ್ರೀ ಸಂಗಮೇಶ್ವರರ 43ನೇ ಪುಣ್ಯಾರಾಧನೆ ತತ್ಸಂಗ ಕಾರ್ಯಕ್ರಮ ಹಾಗೂ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನ ನೆರವೇರಿಸಲಾಯಿತು. ಈ ಕಾರ್ಯಕ್ರಮವನ್ನ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರುತಿಯ ಬ್ರಹ್ಮನಷ್ಟ ಪ್ರಣವಾನಂದ ಅಪ್ಪಾಜಿಗಳು ನವ ದಂಪತಿಗಳಿಗೆ ಶುಭವಾಗಲೆಂದು ಹಾರೈಸಿದ್ರು. ಇದೇ ಸಂದರ್ಭದಲ್ಲಿ ಮಠದ ಪೀಠಾಧಿಪತಿಗಳಾದ ಪ್ರದಾನಂದ ಶ್ರೀಗಳು ಮಾತನಾಡಿ, ಆಡಂಬರದ ಮದುವೆ ನಮಗೇಕೆ ಬೇಕು? ಮಠ ಮಾನ್ಯರು ಪೂಜ್ಯರು ನಮಗೆ ಯುವ ಪೀಳಿಗೆಗೆ ದಾರಿದೀಪವಾಗಲು ಗುರುಗಳು ಮತ್ತು ಸಾಹಿತಿಗಳು ರೈತ ವ್ಯಕ್ತಿಗಳಿದ್ದಾರೆ. ಆಡಂಬರದ ಮದುವೆ ನಮಗೇಕೆ ಬೇಕು ಅಂತ ತಿಳಿಸಿದ್ರು. ಕಾರ್ಯಕ್ರಮದಲ್ಲಿ ಪೂಜ್ಯರು ಮಾತನಾಡಿ, ಯುವ ಪೀಳಿಗೆ ಒಳ್ಳೆ ರೀತಿಯಿಂದ ತಮ್ಮ ಸಂಸಾರವನ್ನ ನಡೆಸಿಕೊಂಡು ಹೋಗಿ ಎಂದು ಬುದ್ಧಿಯನ್ನ ಹೇಳಿದ್ರು. ಭಾಳ ಸರಳತೆಯ ಸಾಕಾರ ಮೂರ್ತಿಗಳು. ನಮ್ಮ ಸ್ವಂತ ಬಲದ ಮೇಲೆ ಮಠವನ್ನು ಕಟ್ಟಿಕೊಂಡವರು, ನಮ್ಮ ಭಕ್ತ ಸಮೂಹವನ್ನು ಬೆಳೆಸಿಕೊಂಡವರು. ಈ ಭಾಗದಲ್ಲಿ ಎಲ್ಲಿ ಹೋದರೂ ಅವರನ್ನು ಗುರುತಿಸುವಂಥ ಹಲವಾರು ಭಕ್ತ ಬಳಗ ಹೊಂದಿದ್ದಾರೆ. ಪೂಜ್ಯರು ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿ ನಮ್ಮ ಭಕ್ತರಿಗೆ ದರ್ಶನಾಶೀರ್ವಾದವನ್ನು ನೀಡಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ನಮ್ಮ ಕೆಂಬಾವಿ ಹಕ್ಕುಗಳು ಭಾಳ ಸರಳ. ಇವತ್ತು ಸ್ವಾಮಿಗಳು ನಾವು ಭಾಳ ಸರಳ ಆಗೋದು ಕಲಿಬೇಕು. ಬಿಟ್ಕೊಂಡು ಕುತ್ಕೊಂಡಿನ ಮಠದಾಗ ಅನ್ನುವಂಥ ಸಮಾಜ ಐತಿ. ನಾವು ಸರಳಾಗಿ ಸಮಾಜದೊಡನೆ ಬೆರೆತಾಗ ನಮ್ಮನ್ನು ಕರೀತಾರೆ. ಹಾಗೆ ಭಾಳ ಸರಳತೆಯ ಸಾಕಾರ ಮೂರ್ತಿಗಳಾದಂಥ ಕೆಂಬಾವಿ ಹಕ್ಕುಗಳು ಬಂದಾರೆ. ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಮಾಂತೆ ಹಕ್ಕುಗಳು, ಗೋಪಾಲ ಶಾಸ್ತ್ರಿಗಳು, ಸುಖಮುನಿ ಸ್ವಾಮಿಗಳು, ಇವರೆಲ್ಲ ನಮ್ಮ ಬಳಗ. ಎಲ್ಲಿ ರಾಮನೋ ಅಲ್ಲಿ ಹನುಮನು ಅನ್ನಂಗೆ ಇವರೆಲ್ಲ 3 ಮಂದಿ ಹನುಮಗಳು ನಮ್ಮ. ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಹಲವು ಜನ ಈ ಭಾಗದ ಕೆಲವರು ಒಂದು ಹೆಸರುಗಳ ಪರಿಚಯ ಇಲ್ಲ ನನಗೆ. ಭಾಳಷ್ಟು ಜನ ಎಲ್ಲ ಪೂಜಾರಿ ಬಂದಿದ್ದಾರೆ, ತಾವೆಲ್ಲರೂ ಬಂದಿದ್ದೀರಿ. ತ್ರೈಲೋಕ್ಯನಾಥ ವಿಭೋ ಸಿದ್ಧಾಂತ ತತ್ವವನ್ನು ಅತ್ಯಂತ ಬೋಧಿಸಿದ ಸಿದ್ಧಶ್ರೀ ಗುರುವೇ, ನಿನಗಾರು ಸರಿಯಿಲ್ಲ, ಬದ್ಧನಿಗೆ ಬುದ್ಧಿಗಳು ನೀನು. ಸದಾವಕಾಲ ಸ್ಮರಣೀಯರಾದಂಥ, ಪ್ರಾತಸ್ಮರಣೀಯರಾದಂಥ ಸದ್ಗುರುದೇವನ ಶ್ರೀಚರಣಗಳಲ್ಲಿ ನಮಸ್ಕರಿಸಿ, ಮೌನ ಮಹಾಯೋಗಿ ಗುರುನಾಥರೂಢರ ಶ್ರೀಚರಣಗಳಲ್ಲಿ ಭಕ್ತಿಯಿಂದ ನತನಾಗಿ, ಬಸವಾದಿ ಶಿವಶರಣರ, ಗುರುಸಂಗಮೇಶ್ವರರ, ಶಿವಯೋಗೇಶ್ವರರ ಪಾವನ ಶ್ರೀಚರಣಗಳಲ್ಲಿ ನಮೋ ನಮೋ ಎನ್ನುತ್ತಾ, ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸುಕ್ಷೇತ್ರ ನಡಕೂರು ಗ್ರಾಮದ ನಮ್ಮ ಈ ಶ್ರೀ ಸಿದ್ದಾರೂಢ ಮಠದಲ್ಲಿ ಪ್ರತಿ ವರ್ಷವೂ 5 ದಿನದ ಭವ್ಯವಾದಂಥ ಹಾಕ್ಬೇಕಲ್ಲಿ ಏನು ಹೇಳ ನೋಡೋದು ಆ ಮಜಾನೇ ಬೇರೆ, ನೋಡೋಕೊಂದು ಮಜಾ ಬೇರೆ, ಆ ಬಳಿಕ ಗಟ್ಟಿ ಮಾಡೋಕೊಂದು ಮಜಾ ಬೇರೆ, ಲಗ್ನ ದಿವ್ಸನ ಮಜಾನೇ ಬೇರೆ. ಮುಂದೆ ಬರ್ತದೆ ನೋಡು, 3 ತಿಂಗಳಾಗಲ್ಲ ಬಗಲ ಕೌದಿ ಹಿಡ್ಕೊಂಡು ಹನುಮಂತ ದೇವ್ರ ಗುಡಿಗೆ ಹೊಂಟೋನಿ. 3 ತಿಂಗಳದಾಗ ಬೇಸರ ಆಗ್ತದೆ ಇದು. ಅದಕ್ಕೆ ಅಪ್ಪಗಳು ಸಂಸಾರ ಹೆಂಗೆ ಮಾಡಿದ್ರೆ ಚಲೋ ಸುಮಾರು ದಿವಸ ನಿಮಗೆಲ್ಲ ಹೇಳ್ಯಾರ. ಯಾಕೆ ಶಾಸ್ತ್ರ ಹೇಳ್ತದ, ಧನ್ಯವೋ ಗೃಹಸ್ಥ ಅಂಥೇಳಿ. ಇಲ್ಲೆಲ್ಲ ಕೂತಾರಲ್ಲ, ಇಲ್ಲೆಲ್ಲ ಕೂತವ್ರಿಗೆ ಇವತ್ತು ನೀವು ಆಶೀರ್ವಾದ ಮಾಡಬೇಕು. ಅಪ್ಪಗಳು ನೋಡ್ರಿ ಭಾಳ ಚಂದ ಈ ಭಾಗದಲ್ಲಿ. ನಮ್ಮ ಈಗ ನಮ್ಮ ಪತ್ರಕರ್ತ ಮಿತ್ರೊಬ್ಬರು ಕೇಳಿದ್ರು ಅಪ್ಪಗಳಿಗೆ, ದೊಡ್ಡ ಲಗ್ನ ಮಾಡೋರಿಗೆ ಏನು ಉತ್ತರ ಕೊಡ್ತೀರಿ ಅಂಥೇಳಿ. ಉತ್ತರ ಯಾಕೆ ಕೊಡ್ಬೇಕು? ದೊಡ್ಡ ಲಗ್ನ ಮಾಡೋರಿಗೆ ಮಠದ ಲಗ್ನನೇ ಉತ್ತರ, ಮತ್ತೆ ಇದಕ್ಕೆ ಬಿಟ್ರೆ ಇದೇ ಒಂದು ಉತ್ತರ.
ಈಗ ಅಕ್ಷತಾರೋಪಣೆ ನೆರವೇರುತ್ತದೆ. ಬಂದಂತ ಎಲ್ಲ ಭಕ್ತ ಸಮೂಹಕ್ಕೆ ತಿಳಿಸುವುದೇನು ಅಂದರೆ ಅಕ್ಷತಾರೋಪಣ ನಂತರ ತಮ್ಮೆಲ್ಲರಿಗೂ ಮಾಡ್ಕೊಂಡು ಹೋಗ್ತೀನಿ ಲಾಸ್ಟ್ ಫೈನಲ್. ಸುವರ್ಣ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.